ಕೀರ್ತನೆಗಳು 139 ಅಧ್ಯಾಯ 1 ಮತ್ತು 2 ವಾಕ್ಯಗಳು. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೀಯೆ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ದೇವರು ನಮ್ಮನ್ನು ಯಾವ ರೀತಿಯಾಗಿ ಅರಿತಿದ್ದಾರೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಮ್ಮ ಕುರಿತಾಗಿ ಅನೇಕ ಜನರು ಅನೇಕ ವಿಧಗಳಲ್ಲಿ ತಿಳಿದುಕೊಂಡಿರುತ್ತಾರೆ. ಇವರು ಹೀಗೆ, ಇವರು ಹಾಗೆ ಎಂಬುದಾಗಿ ಹಲವಾರು ಕಲ್ಪನೆಗಳನ್ನು ಮಾಡಿಕೊಂಡಿರುತ್ತಾರೆ. ಅದರಲ್ಲಿ ಹೆಚ್ಚಿನವರಿಗೆ ನಮ್ಮ ಎಲ್ಲ ಕಾರ್ಯಗಳ ಅರಿವಿರುವುದಿಲ್ಲ. ಹೇಳಬೇಕು ಅಂದರೆ ಯಾರೂ ಕೂಡ ನಮ್ಮ ಎಲ್ಲ ಕಾರ್ಯಗಳನ್ನು ತಿಳಿದವರು ಇಲ್ಲ. ಆದ್ದರಿಂದ ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯಗಳು, ಒಬ್ಬೊಬ್ಬರು ಒಂದೊಂದು ರೀತಿಯ ಆಲೋಚನೆಗಳನ್ನು ಮಾಡುತ್ತಾ ಇರುತ್ತಾರೆ. ಆದರೆ ದೇವರು ಆ ರೀತಿಯಾಗಲ್ಲ. ದೇವರಿಗೆ ನಮ್ಮ ಎಲ್ಲ ಕಾರ್ಯಗಳು ಕೂಡ ಗೊತ್ತು. ಆತನು ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡಿರುವವನು. ಅಂದರೆ ಯಾವ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಕಾರ್ಯ ಮಾಡುತ್ತೇವೆ, ಯಾವ ಸನ್ನಿವೇಶದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತೇವೆ, ನಮ್ಮ ಮನೋಭಾವ ಯಾವ ರೀತಿಯಾಗಿದೆ, ಮತ್ತೊಬ್ಬರೊಂದಿಗೆ ಮಾತನಾಡುವಾಗ ಯಾವ ರೀತಿ ಮಾತನಾಡುತ್ತೇವೆ, ನಮ್ಮನ್ನೇ ಹೆಚ್ಚಿಸಿಕೊಳ್ಳುತ್ತೇವೆ, ಮತ್ತೊಬ್ಬರನ್ನು ಉದಾಸೀನ ಮಾಡುತ್ತೇವೆ, ಯಾವ ರೀತಿಯಾಗಲೇ ನಮ್ಮ ಆಲೋಚನೆಗಳು ಓಡುತ್ತವೆ ಎಂಬುದಾಗಿ ಆತನು ಎಲ್ಲವನ್ನೂ ಕೂಡ ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ನಾವು ಕೂತುಕೊಳ್ಳುವುದು ಏಳುವುದು ಕೂಡ ಆತನಿಗೆ ಗೊತ್ತು. ದೂರದಿಂದಲೇ ನಮ್ಮ ಆಲೋಚನೆಗಳನ್ನು ಬಲ್ಲವನಾಗಿದ್ದಾನೆ. ಅಂದರೆ ನಾವು ದೇವರಿಂದ ಏನನ್ನೂ ಕೂಡ ಮರೆಮಾಡುವುದಕ್ಕೆ ಸಾಧ್ಯವಿಲ್ಲ. ನಾವು ಯಾರೆಂಬುದಾಗಿ ದೇವರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಆದ್ದರಿಂದ ದೇವರ ಮುಂದೆ ಹೋಗುವಾಗ ನಾವು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಅಥವಾ ಮನುಷ್ಯರಿಗೆ ತಕ್ಕ ಹಾಗೆ ನಡೆದುಕೊಳ್ಳುವುದಕ್ಕೆ ಏನೆಲ್ಲ ಉಪಾಯಗಳನ್ನು, ನಟನೆಗಳನ್ನು ಮಾಡುತ್ತೇವೋ ಅದನ್ನು ದೇವರ ಮುಂದೆ ಮಾಡುವುದಕ್ಕೆ ಆಗುವುದಿಲ್ಲ. ಕಾರಣ ಆತನಿಗೆ ಎಲ್ಲವೂ ಕೂಡ ಆಗಲೇ ಗೊತ್ತು. ನಮ್ಮ ಜೀವಿತದ ಎಲ್ಲ ಕಾರ್ಯಗಳನ್ನು ಕೂಡ ಆತನು ಅರಿತವನಾಗಿದ್ದಾನೆ. ಹಾಗಾಗಿ ಆತನ ಮುಂದೆ ಹೋಗುವಾಗ ನಮ್ಮ ಕೊರತೆಗಳನ್ನು ಅರಿಕೆ ಮಾಡಿ ಅವುಗಳನ್ನು ಜಯಿಸುವಂತೆ ಆತನ ಬಲವನ್ನು, ಕೃಪೆಯನ್ನು ಅಪೇಕ್ಷಿಸಿ ಹಾಗೆ ಆತನ ಉದ್ದೇಶಗಳನ್ನು ನೆರವೇರಿಸುವಂಥ ಸಾಧನಗಳಾಗುವಂತೆ ನಮ್ಮನ್ನು ಸಮರ್ಪಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅನೇಕರು ಮನುಷ್ಯರ ಮುಂದೆ ನಟಿಸಿದ ಹಾಗೆಯೇ ದೇವರ ಮುಂದೆ ಕೂಡ ನಟಿಸುವುದಕ್ಕೆ ಹೋಗಿ ದೇವರ ತಿರಸ್ಕಾರಕ್ಕೆ ಗುರಿಯಾಗಿ ಬಿಡುತ್ತಾರೆ. ಇಸ್ಕರಿಯೋತ ಯೂದನ ಜೀವಿತ ಹಾಗೆ ಆಯಿತು. ಅರಸನಾಗಿದ್ದಂಥ ಸೌಲನ ಜೀವಿತ ಹಾಗೆ ಆಯಿತು. ಪ್ರವಾದಿಯಾಗಿ ದೇವರಿಂದ ಉಪಯೋಗವಾಗುತ್ತಾ ಇದ್ದಂಥ ಬಿಳಾಮನ ಜೀವಿತ ಹಾಗೆ ಆಯಿತು. ಅಂದರೆ ದೇವರ ಮುಂದೆ ನಟಿಸುವಂಥ ಅವಶ್ಯಕತೆ ಇಲ್ಲ. ಆತನು ಎಲ್ಲರನ್ನೂ ಕೂಡ ಸ್ಪಷ್ಟವಾಗಿ ಅರಿತವನು. ನಮ್ಮಲ್ಲಿ ಕೊರತೆಗಳಿದೆ ಎಂಬುದಾಗಿ ಆತನಿಗೆ ಗೊತ್ತು. ನಮ್ಮ ಬಲ ಏನೆಂಬುದಾಗಿ ಆತನಿಗೆ ಗೊತ್ತು. ನಮ್ಮ ಯೋಚನೆಗಳು ಆತನಿಗೆ ಗೊತ್ತು. ಎಲ್ಲವನ್ನು ಅರಿತಂತ ದೇವರ ಮುಂದೆ ನಾವು ಪೂರ್ಣವಾಗಿ ಸಮರ್ಪಿಸಿ ಕೊರತೆಗಳನ್ನೆಲ್ಲ ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಕೇಳಿ ಬಿಡುಗಡೆಯನ್ನು ಆಗ್ರಹಿಸಿ ದೇವರು ನಮ್ಮಲ್ಲಿ ಆಗ್ರಹಿಸುವಂತ ಬದಲಾವಣೆಗಾಗಿ ನಮ್ಮನ್ನು ಸಮರ್ಪಿಸುವುದಾದರೆ ದಾವೀದನ ಜೀವಿತವನ್ನ ದೇವರು ಯಾವ ರೀತಿ ನನ್ನ ಹೃದಯಕ್ಕೆ ತಕ್ಕವನೆಂಬುದಾಗಿ ಅವನನ್ನು ಕರೆದರೋ ಅದೇ ರೀತಿ ನಮ್ಮನ್ನು ಕೂಡ ಕರೆಯುವರು. ನಾವು ಆತನ ಉದ್ದೇಶಗಳನ್ನು ನೆರವೇರಿಸುವವರಾಗಿ, ಕಾರ್ಯಗಳನ್ನು ಸಾಧಿಸುವವರಾಗಿ, ಜಯಶಾಲಿಗಳಾಗಿ ಬದಲಾಗಬಹುದು. ಆದ್ದರಿಂದ ದೇವರಿಗೆ ಯಾವುದು ಮರೆಯಾಗಿಲ್ಲ. ಆತ ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಳ್ಳುವಂಥ ದೇವರೆಂಬುದನ್ನು ಅರಿತು ನಟನೆಗಳನ್ನು ಬಿಟ್ಟು ಸಮರ್ಪಣೆಯಿಂದ, ವಿಧೇಯತೆಯಿಂದ, ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀವು ನಮ್ಮ ಕುರಿತಾಗಿ ಎಲ್ಲವನ್ನ ಅರಿತಿರುವಂಥ ದೇವರು, ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡಿರುವಂಥ ದೇವರು, ನಿಮ್ಮ ಮುಂದೆ ಎಲ್ಲವೂ ಕೂಡಪ್ಪ ಬಹಿರಂಗವಾಗಿದೆ. ನಮ್ಮನ್ನು ಸಮರ್ಪಿಸ್ತಾ ಇದುವೆ. ಯಾವುದೇ ನಟನೆಗಳಿಂದಾಗಲಿ, ವಂಚಿಸುವಂಥ ಮಾತುಗಳಿಂದಾಗಲಿ ನಿಮ್ಮನ್ನಪ್ಪ ಸ್ತೋತ್ರ ರಾಜ ನಾವು ಮರಳುಗೊಳಿಸೋಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಅರಿತು ಈ ದಿವಸಗಳಲ್ಲಿ ಕರ್ತನೆ ನಿಮ್ಮ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ನಮ್ಮ ಕೊರತೆಗಳನ್ನೆಲ್ಲಪ್ಪ ನೀವು ಕ್ಷಮಿಸಿ ಬದಲಾಯಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದು, ನಿಮಗೆ ಒಪ್ಪುವಂಥ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ಬದಲಾಯಿಸಪ್ಪ. ನಿಮ್ಮ ಹೃದಯಕ್ಕೆ ತಕ್ಕವರಾಗಿ ನಾವು ಇರೋದಕ್ಕೆ ಬಯಸುತ್ತಾ ಇದ್ದೇವೆ. ನಮ್ಮನ್ನು ರೂಪಿಸಿ ತಿದ್ದಿಯಪ್ಪ ವಿಶೇಷ ರೀತಿಗಳಲ್ಲಿ ಅಲಂಕರಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿಮ್ಮ ನಾಮವೊಂದೇ ಅಪ್ಪ ನಮ್ಮಲ್ಲಿ ಮಹಿಮೆಗೊಳ್ಳಲಿ. ನೀವು ಆ ರೀತಿಯಾಗಿ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ
ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.